ಹಿಂದುಳಿದ ಆಯೋಗ ಈ ಜಾತಿ ಗಣಿತದ ಸಮೀಕ್ಷೆಯನ್ನ ಕೈಗೊಂಡಿದೆ. ತಾವು ಒಂದು ಮಾತು ಕೇಳಿದ್ರಿ, ವಾಣಿಜ್ಯ ಮಂಡಳಿಗೂ ಈ ಸಮೀಕ್ಷೆಗೂ ಏನ್ ಸಂಬಂಧ, ಸರ್ಕಾರಕ್ಕೂ ಏನ್ ಸಂಬಂಧ ಅಂತ ಕೇಳಿದ್ರಿ. ಸರ್ಕಾರಗಳು ಯಾವತ್ತೂ ಕೂಡ ಈ ಚಿತ್ರೋದ್ಯಮವನ್ನ, ಯಾವ ಸರ್ಕಾರ ಬಂದರೂ ಕೂಡ ಚಿತ್ರೋದ್ಯಮವನ್ನ ಇವತ್ತಿಂದ ಬೆಂಬಲಿಸಿ ನಮ್ಮನ್ನ ಯಾವ ಸಂಕಷ್ಟದಲ್ಲಿ ಸಿಲುಕದ ಹಾಗೆ ನಮ್ಮನ್ನ ಒಂದು ರೀತಿಯಲ್ಲಿ ನಮ್ಮನ್ನ ಕೈ ಹಿಡಿದು ಎತ್ತಿ ಹಿಡಿದಂತ ಒಂದು ದೊಡ್ಡ ಸಂಸ್ಥೆ ಅದು ತಾಯಿ ಇದ್ದ ಹಾಗೆ ಸರ್ಕಾರ. ಆದ್ರಿಂದ ಸರ್ಕಾರ ಜೊತೆಯಲ್ಲಿ ಕೈಗೂಡಿಸೋದು ಕೂಡ ನಮ್ಮ ಧರ್ಮ. ಇದರಲ್ಲಿ ಯಾವುದು ಪಕ್ಷ ನೀತಿ ಅಲ್ಲ. ಇದು ನನ್ನ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಸಮೀಕ್ಷೆಗಳು ಬಂದಾಗ ವಿವರ ಕೊಡೋದು ನಮ್ಮ ಧರ್ಮ. ನಾವು ವಿವರವನ್ನ ಕೊಡ್ಬೇಕಾಗತ್ತೆ. ವಿವರ ಕೊಡುವಾಗ ಇದ್ರ ಮೂಲಕ, ಅದು ಬಂದ ದತ್ತಾಂಶದ ಮೂಲಕ ಜನರಿಗೆ ಯಾವ ವರ್ಗಕ್ಕೆ ಎಷ್ಟು ತೊಂದರೆ ಆಗಿದೆ, ಅವ್ರಿಗೆ ಏನ್ ಬೇಕಾಗಿದೆ, ಮತ್ತು ಕಣ್ತಪ್ಪಿಸಿ ಎಷ್ಟೋ ಜನ ಅವರ ಮಾಹಿತಿಯನ್ನು ಕೊಡದೆ ಹೋಗ್ಬಿಟ್ರೆ ಆ ಮನೆಯಲ್ಲಿ ಮಹಿಳೆಯರ ಸ್ಥಿತಿಗತಿ ಹೇಗಿದೆ, ಮತ್ತು ಅಲ್ಲಿ ಅಂಗವಿಕಲರ ಸ್ಥಿತಿಗತಿ ಹೇಗಿದೆ, ಟ್ರಾನ್ಸ್ಜೆಂಡರ್ಗಳು ಟ್ರಾನ್ಸ್ಜೆಂಡರ್ಗಳ ಸ್ಥಿತಿಗತಿ ಹೇಗಿದೆ, ಹೇಗೆ ಉತ್ಕೊಳ್ತು, ಅವ್ರ ನೆಲೆ ಇದೆಯಾ ಇಲ್ವಾ, ವೃತ್ತಿ ಏನ್ ಮಾಡ್ತಿದ್ದಾರೆ, ಮುಂದಿನ ದಿನದಲ್ಲಿ ಸರ್ಕಾರದ ಮೂಲಕ ಯಾವುದೇ ರೀತಿಯಲ್ಲಿ ಅವರಿಗೆ ಮೀಸಲಾತಿ ಇರ್ಬೋದು ಅಥವಾ ಅವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳನ್ನ ನೀಡಲಿಕ್ಕೆ ಸರ್ಕಾರಕ್ಕೆ ಬಹಳ ದೊಡ್ಡ ಒಂದು ಅಸ್ತ್ರವಾಗುತ್ತೆ ಈ ಸಮೀಕ್ಷೆಗಳು. ಮಾಡದೇ ಇದ್ರೆ ಏನಾಗುತ್ತೆ, ಧರ್ಮ ಅಂತ ನಾನು ಭಾವಿಸ್ಕೋತೀನಿ. ಯಾವುದೇ ಸಮೀಕ್ಷೆಗಳು ಬಂದಾಗ ಆ ಸಮೀಕ್ಷೆಗೆ ಸಹಕರಿಸೋದು ನಮ್ಮ ಧರ್ಮ. ಇದನ್ನ ನಾನು ಎಲ್ಲರಲ್ಲೂ ರಿಕ್ವೆಸ್ಟ್ ಮಾಡ್ತೀನಿ. ಏನಿದೆ ವಿಚಾರ ಅದನ್ನ ನಮ್ಗೆ ತಕ್ಕಂತ, ಈಗ ನನಗೇನೆ ಮಾಹಿತಿ ಒಂದು ಬೇಕಾಗುತ್ತೆ, ಆ ಮಾಹಿತಿ ನಮ್ಮಲ್ಲಿ ಇದೆಯಾ ನೀವೇ ಯೋಚನೆ ಮಾಡಿ. ಈ ರಾಜ್ಯದಲ್ಲಿ ಅರ್ಧದಷ್ಟು ಹೆಣ್ಮಕ್ಳಿದೆ. ಅರ್ಧದಷ್ಟು ಹೆಣ್ಣು ಮಕ್ಕಳುಗಳಿಗೆ ಎಷ್ಟು ಜನಕ್ಕೆ ನೆಲೆ ಇದೆ, ಎಷ್ಟು ಜನಕ್ಕೆ ಉದ್ಯೋಗ ಇದೆ, ಎಷ್ಟು ಜನ ಯಾವ್ಯಾವ ವೃತ್ತಿಯನ್ನ ಮಾಡ್ತಿದ್ದಾರೆ, ಎಲ್ಲಿ ಮಾಡ್ತಿದ್ದಾರೆ, ಅವ್ರ ಮಕ್ಕಳು ಹೇಗಿದ್ದಾರೆ, ಅವ್ರ ಶಿಕ್ಷಣದ ಸ್ಥಿತಿ ಏನು, ಅವ್ರು ಹೇಗೆ ಬದುಕ್ತಿದ್ದಾರೆ, ಅವ್ರ ಸೂರಿದೆಯಾ, ನೆಲೆ ಇದೆಯಾ, ಜಮೀನ್ ಇದೆಯಾ, ಒಂದು ತುಂಡು ನೆಲೆ ಆಗಿದೆಯಾ, ಈ ರೀತಿಯಾದಂತ ಅನೇಕ ಈ ಸಮೀಕ್ಷೆಗಳ ಮೂಲಕ ಹೊರಗೆ ಬಂದಾಗ ಆಗ ನಮ್ಮ ಸರ್ಕಾರಕ್ಕೂ ಗೊತ್ತಾಗುತ್ತೆ, ಅರೆ ಇಂಥ ವರ್ಗಕ್ಕೆ, ಇಂಥ ಜನಾಂಗಕ್ಕೆ ಇವ್ರಿಗೆ ಇಷ್ಟು ಸಂಕಷ್ಟದಲ್ಲಿ ಇದ್ದಾರೆ ಅಂತ ಅರ್ಥ ಆಗುತ್ತೆ. ನಾವು ಮಾಹಿತಿನೇ ಕೊಡದೆ ನಾವು ಹಿಂದಿಂದ ನೀವು ಯಾರು ಸಹಕರಿಸ್ಬೇಡಿ ಅಂದ್ಬಿಟ್ರೆ ನಾವು ಹೇಗಾಗುತ್ತೆ. ಅದರಿಂದ ನಾವೆಲ್ಲರೂ ಸೇರಿ ನಮ್ಮ ಮೂಲಭೂತ ಧರ್ಮ ಏನಂದ್ರೆ, ಸಮೀಕ್ಷೆಗೆ ಬಂದಾಗ ನಾವು ಸಮೀಕ್ಷೆಗೆ ಸಹಕರಿಸಿದೀವಿ, ನೀವು ಸಹಕರಿಸಿ, ನೀವು ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಈ ಮೂಲಕ ಉದ್ಯಮದ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ.